ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರ, ಬೆಂಗಳೂರು. ಇಂದಿನ ವಿಷಯ ಸನಾತನ ತತ್ವ. ಏನು ಸನಾತನ ಅಂದರೆ, ಇವಾಗ ಇರೋದೇನು, ಸತ್ಯ ಏನಿದೆ ಅನ್ನೋದು ಒಂದು ಕ್ವಶನ್ ಮಾಡ್ಕೊಬೇಕಾಗತ್ತೆ ನಾವು. ಸತ್ಯ ಇರೋದು ಪ್ರೆಸೆಂಟ್. ಆ ಪ್ರೆಸೆಂಟು ಯಾವಾಗಲೂ ಇರುತ್ತೆ. ಪ್ರೆಸೆಂಟ್ 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 ಯಾವಾಗಲೂ ಇರುವಂಥ ಪ್ರೆಸೆಂಟ್ನ ನಾವು ಎವರ್ ಪ್ರೆಸೆಂಟ್ ಸ್ಟೇಟ್ ಅಂತ ಕರಿತೀವಿ. ಆ ಎವರ್ ಪ್ರೆಸೆಂಟ್ ಸ್ಟೇಟಲ್ಲಿ ಯಾವಾಗೋ ಒಂದ್ಸಲ ನಾನು ಹುಟ್ಟಿದ್ದೀನಿ, ಮತ್ತೆ ನನ್ನ ದೇಹ ಸಾವಾಗುತ್ತೆ. ಬಟ್ ಮಧ್ಯದಲ್ಲಿ ನಾನು ಟ್ರಾನ್ಸಿಯಂಟ್ ಜರ್ನಿ ತಗೊಂಡಿದ್ದೀನಿ. ಈ ಪ್ಲಾನೆಟಿಗೆ ಬಂದು ಪರೋಪಕಾರಾರ್ಥ ಮಿದಂ ಶರೀರಂ ಅಂದಂಗೆ ನನ್ನ ಪ್ರತಿಯೊಬ್ಬರು ಕೂಡ ಅನನ್ಯತೆ ಇಟ್ಕೊಂಡಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರ ಜೀವನವನ್ನು ಸಾರ್ಥಕತೆ ಪಡಿಸ್ಕೊಬಹುದು. ಇದು ಒಂದು ಟ್ರಾನ್ಸಿಯಂಟ್ ಜರ್ನಿ. ಇದು ಅಪ್ಪ ಅಮ್ಮ ಕೊಟ್ಟರು ಸ್ಪರ್ಮನ್ ಓಮು, ಅದಕ್ಕೋಸ್ಕರ ನಾನೊಂದು ಜೈಗೋಟ್ ಆಯ್ತು, ಜೈಗೋಟ್ ಇಂದ ಒಂದು ದೇಹ ಬೆಳೀತು, ದೇಹದಲ್ಲಿ ಬ್ರೈನ್ ಇದೆ, ಬ್ರೈನ್ ಅಲ್ಲಿ ಎಲ್ಲ ತುಂಬಿಕೊಳ್ತೀನಿ. ಸೊ ಒಂದ್ ದಿವಸ ಬ್ರೈನ್ ಡೆತ್ ಆಗುತ್ತೆ. ಸೊ ನಾನು ಮುಂಚೆ ತಾಯಿ ಗರ್ಭದಲ್ಲಿ ಹೆಂಗಿದ್ದೆ, ಸತ್ಮಾಗೂ ಅದೇ ರೀತಿ ಇರ್ತೇನೆ. ಮಧ್ಯದಲ್ಲಿ ಟ್ರಾನ್ಸಿಯಂಟ್ ಜರ್ನಿ. ದಟ್ಸ್ ವೈ ನಮ್ಮಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ವಿ ಆರ್ ಆಲ್ ಸ್ಪಿರಿಚುವಲ್ ಬೀಯಿಂಗ್ಸ್ ಬಟ್ ವಿ ಹ್ಯಾವ್ ಟೇಕನ್ ಎ ಟ್ರಾನ್ಸಿಯಂಟ್ ಜರ್ನಿ ಇನ್ ಟು ಪ್ಲಾನೆಟ್. ಈಸ್ ಯಾವಾಗ್ಲೂ ಪ್ರೆಸೆಂಟ್ 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 ಅಲ್ಲೇ ಇರೋದು ಸತ್ಯ. ಈ ಪ್ರೆಸೆಂಟೇ ಪಾಸ್ಟ್ ಕೂಡ ಆಗೋದು, ಈ ಪ್ರೆಸೆಂಟೇ ಫ್ಯೂಚರ್ ಕೂಡ ಆಗೋದು. ಈ ತತ್ವನೇ ನಮ್ಮವರು ಅಚಲ ತತ್ವ ಅಂತ ಕರೆದ್ರು, ಅಥವಾ ನಿತ್ಯ ತತ್ವ, ಯಾವಾಗಲೂ ಇರುವಂಥದ್ದು. ಅಥವಾ ಇದನ್ನೇ ಶುದ್ಧ ತತ್ವ, ಬುದ್ಧ ತತ್ವ, ಶಾಂತ ತತ್ವ. ಈ ಅಂತರಾಳ ಸಿಂಪಲ್ ಆಗಿದೆ. ಏನು, ನಮ್ಮ ಹೊರಸತ್ಯದಲ್ಲಿ ಏನೇನು ಅನುಭವ ಬರುತ್ತೋ ಅದೆಲ್ಲ ನಾವು ತುಂಬಿಕೊಂಡಿರೋದು. ಬಟ್ ಅಂತರಾಳದಲ್ಲಿ ಕ್ವಾಂಟಮ್ ಎಸೆನ್ಸ್ ಇದೆ, ಅಥವಾ ಅಟಾಮಿಕ್ ಸ್ಟಫ್ ಇದೆ. ಆ ಅಟಾಮಿಕ್ ಸ್ಟಫ್ ಅಲ್ಲಿ ಏನು ಇಲ್ಲದ ರೀತಿನಲ್ಲಿ ಅದನ್ನ ಬಯಲು ಸ್ಥಿತಿ, ಅಥವಾ ಅಚಲ ಸ್ಥಿತಿ, ಅಥವಾ ಶಿವಸ್ಥಿತಿ. ಈ ಅಚಲ ಸ್ಥಿತಿ ಸಿಂಪಲ್ ಆಗಿ ನಮ್ಮವರು ಸೇಜಸ್ ಒಳ್ಳೊಳ್ಳೆ ಶ್ಲೋಕಗಳು ಬರ್ತಿದ್ದಾರೆ. ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ. ಅಂದ್ರೆ ಇರೋದೊಂದು ಏಕ, ಯಾವಾಗಲೂ ಇರುವಂಥದ್ದು, ನಿತ್ಯವಾಗಿರುವಂಥದ್ದು. ಈ ಕಲ್ಮಶ ಇಲ್ಲದ ಇರುವಂತ ಸ್ಥಿತಿ ಅಚಲಂ. ಸರ್ವದಿ ಸಾಕ್ಷಿಭೂತಂ, ಅಂತರಾಳದಲ್ಲಿ ಇರುವಂಥದ್ದು, ಎಲ್ಲದಕ್ಕೂ ಸಾಕ್ಷಿಯಾಗಿರುವಂಥದ್ದು. ಭಾವಾತೀತಂ, ಭಾವನೆಗಳಿಗೆ ಸಿಗುವಂಥದ್ದಲ್ಲ ಇದು, ಅದು ಸೈಲೆಂಟ್ ಸ್ಟೇಟ್. ತ್ರಿಗುಣರಹಿತಂ, ಈ ಗುಣಗಳು ಏನು ನಾವು ತಾಮಸ, ರಾಜಸ, ಸಾತ್ವಿಕ ಅಥವಾ ತ್ರಿಗುಣಗಳು, ಜಾಗೃತಿ, ಸ್ವಪ್ನ, ಸುಷುಪ್ತಿ, ಇದನ್ನೆಲ್ಲ ಮೀರಿದ ಒಂದು ಸ್ಥಿತಿ. ಅದನ್ನೇ ನಾವು ಗುರು ಸ್ಥಿತಿ ಅಂತಾನು ಕರಿತೀವಿ. ಅಚಲ ಸ್ಥಿತಿನೇ ಗುರು. ನಿಮ್ಮ ಒಳಗಡೆ ಗುರು ಇದ್ದಾನೆ. ನಾನು ಗೈಡೆನ್ಸ್ ಮಾಡ್ತಾ ಇದ್ದೀನಿ, ನಾನು ಕಲಿಕೆಯಿಂದ. ಬಟ್ ನಂದು ಹೊರ ಸತ್ಯ ಇದು. ಬಟ್ ಹೊರ ಸತ್ಯ ನಿಜವಾದ ಗುರು. ಆ ಒಳ ಸತ್ಯನೇ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅಕ್ಕ ಏನು ಹೇಳ್ತಾರೆ, ಹೃದಯ ಕಮಲ ಇಲ್ಲದವರಲ್ಲಿ ಇರಲೊಳ್ಳೆಯ ನೀನು. ಅಂದ್ರೆ ಚನ್ನಮಲ್ಲಿಕಾರ್ಜುನ ಅಂತರಾಳದಲ್ಲಿ ಇರ್ಬೇಕು ಅಂದ್ರೆ ಹೃದಯ ಕಮಲದಲ್ಲಿ ಇರ್ತಾನೆ. ಅದೇನೇನು ಇಲ್ಲ ಅಂದ್ರೆ ನೀ ಇರಲೊಳ್ಳೆಯ. ಈ ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿದೆ ಇವತ್ತಿನ ಒಂದು ಸಿಚುವೇಶನ್ಗೆ. ಪರಿಪೂರ್ಣ ಸ್ಥಿತಿಯಲ್ಲಿ ಇಲ್ಲ ನಾವು. ಇಲ್ಲ ಪ್ರಾಪಂಚಿಕವಾಗಿ ಬರೇ ಲೌಕಿಕವಾಗಿ ಜೀವನ ನಡೆಸ್ತೇವೆ ಹೊರತು ಅಂತರಾಳ ಅಥವಾ ಪಾರಮಾರ್ಥಿಕವಾಗಿ ಜೀವನ ನಡೆಸ್ತಾ ಇಲ್ಲ. ಎರಡೂ ಸೇರ್ಬೇಕು. ಲೌಕಿಕ ಮತ್ತೆ ಪಾರಮಾರ್ಥಿಕ ಎರಡೂ ಸೇರಿ ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೊಬಹುದು. ಈ ಅಚಲ ತತ್ವ ಅರ್ಥ ಮಾತ್ರ ಅದು ಈಸಿ ಆಗುತ್ತೆ. ಅದು ವೈಜ್ಞಾನಿಕವಾಗಿ ಅರಿಬೇಕು. ಅದು ತುಂಬಾ ವಿಶೇಷವಾಗಿ ತಿಳ್ಕೊಳ್ಳೇಬೇಕಾಗಿರುವಂತ ವಿಷಯ.
ಥ್ಯಾಂಕ್ ಯು.